ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಿಮಗೂ ಆಯುಷ್ಯ ಸುಖ ಶಾಂತಿ ನೆಮ್ಮದಿ ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಈ ಉಳಿದಿರೋ ಚಪಾತಿಯಿಂದ ಬಿಸಿ ಬಿಸಿ ಚಕ್ಕೋಲಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ತುಂಬ ಟೇಸ್ಟಿಯಾಗಿರ್ತದೆ ರೀ. ಈ ಚಪಾತಿನ ಮುರ್ಕೋತೀನಿ ನೋಡ್ರಿ. ಸಣ್ಣಗೆ ಮುರ್ಕೊಂಬರ್ತೀನಿ ರೀ. ನೋಡಿರಿ, ಈಗ ಚಪಾತಿನ ಈ ಥರ ಮುರ್ಕೊಂಡ್ರೆ ಇಪ್ಪತ್ತು ನೀರು ಇಡ್ತೀನಿ ನೋಡಿರಿ. ಬೆಲ್ಲ ಹಾಕಿ ನೀರು ಕರ್ಗಾಕಿಡ್ತಾರೆ. ಇದು ಬೆಲ್ಲ ಕರಗ್ಲಿಕ್ಕೆ ಇಡ್ತೀನಿ ರೀ. ಈಗ ನೋಡಿ, ನೀರು ಇಟ್ಟೀನಿ ರೀ. ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ ನೋಡಿ. ಈಗ ನಾನು ಬೆಲ್ಲ ತೊಗೊಂಡೀನಿ ರೀ. ನಮ್ಮ ನೀರಿಗೆ ಹಾಕ್ತಾರೆ ನೋಡಿರಿ. ಬೆಲ್ಲನ ಹಾಕ್ತೀನಿ ನೋಡಿ. ಅದನ್ನು ಕರಗಿಲ್ರಿ ಬೆಲ್ಲ. ಈಗ ಇದು ಬೆಲ್ಲ ಎಲ್ಲ ಕರಗಿದ್ರೆ ಇದು ಸೋಸ್ಕೊಂಡ್ಬರ್ತೀನಿ ರೀ. ಈಗ ಇದು ಸೋಸ್ಕೊಂಡ್ಬಂದೆ ನೋಡಿರಿ. ಇದು ಕುದಿತಾ ಇದ್ದಾರೆ. ಈಗ ಇವು ಚಪಾತಿನ ಹಾಕ್ತೀನಿ ನೋಡ್ರಿ. ಮುಗಿದು ಈಗ ಚೆಂದಾಗಿ ತಿರುಗಾಡ್ತಾರೆ. ಈಗ ಅದಕ್ಕೆ ಈಗ ನೋಡ್ರಿ, ಅದಕ್ಕೆ ಹಾಕ್ಲಿಕ್ಕೆ ಕೊಬ್ಬರಿ ತೊಗೊಂಡಿನಿ ರೀ. ಇದು ಜಾಜಿಕಾಯಿ ಪುಡಿ ರೀ. ಇದು ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಕಸಕಸಿ ತೊಗೊಂಡಿನಿ ರೀ. ಈಗೆಲ್ಲನೂ ಹಾಕ್ತೀನಿ ನೋಡ್ರಿ. ಅದಕ್ಕೆ ಈಗ ಕುದಿಯಾಗದ್ರಿ ಎಲ್ಲನೇ ಹಾಕ್ತೀನಿ ನೋಡ್ರಿ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಎಷ್ಟು ಮಸ್ತ್ ಆಗ್ಯದ್ರಿ. ಇದು ಚಪಾತಿಯಿಂದ ಮಾಡಿದ ಅನ್ಸಲ್ಲ ರೀ. ಅಷ್ಟು ಟೇಸ್ಟಿ ಇರ್ತದೆ ನೋಡ್ರಿ. ಈಗ ಇದನ್ನು ತಿರುಗಿದ್ರೆ ಒಂದೆರಡು ನಿಮಿಷ ಮುಚ್ತಾರೆ. ಆಮೇಲೆ ತರಿಸ್ತಾರೆ ನಿಮ್ಗೆ. ಮಸ್ತಾಗಿ ಕೊಬ್ಬರಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಗ್ಯಾಸ್ ಆಫ್ ಮಾಡಿ ಇನ್ನೊಂದು ಸ್ವಲ್ಪ ಹೀಗೆ ಮುಚ್ಚಿಡ್ತೀನಿ ರೀ. ಆಮೇಲೆ ತೋರಿಸ್ತಾರೆ ನಿಮ್ಗೆ. ನೋಡಿ, ಇದು ರೆಡಿಯಾಗಿದೆ ನೋಡಿ. ಎಷ್ಟು ಬರಾಗಿದೆ. ಮಸ್ತಾಗಿದೆ ನೋಡ್ರಿ ಚಕ್ಕೋಲಿ. ಈಗ ಇದನ್ನು ತಾಟಿಗೆ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಈ ತಾಟಿಗೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಫೈನಲಾಗಿ ರೆಡಿಯಾಗಿದ್ರಿ. ಉಳಿದಿರುವ ಚಪಾತಿಯಿಂದ ಬಿಸಿ ಬಿಸಿ ಚಕ್ಕೋಲಿ ನೋಡ್ರಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ. ತುಪ್ಪ ಹಾಕೊಂಡ್ರೆ ಭಾರಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತಾಗಿದೆ. ಈ ಚಕ್ಕೋಲಿ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಉಳಿದಿರೋ ಚಪಾತಿಯಿಂದ ಮಾಡಿರೋ ಚಕ್ಕೋಲಿ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತಾರೆ. ಇದು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈ ಚಕ್ಕೋಲಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.